ವೆಂಕಟೇಶ್ ಸರ್ ಫೋನ್ ಮಾಡಿದರು. ಲೆಟ್ರ್ ಬಂತೇನೋ, 1,00,000 ನಿಮಗೆ ಚೆಕ್ ಕಳಿಸಿದ್ವಿ, ತಲಾಕ್ 50,000 ಬಂದಿತ್ತು, ರ್ಯಾಂಕ್ ಬಂದಿದ್ರಲ್ಲ ಅದಕ್ಕೆ ಬಂತ ಪೋಸ್ಟಿಗೆ, ಇವತ್ತು ರಿಸೀವ್ ಆಗಿದೆ ನೋಡು ಅಂತೇಳಿ ಫೋನ್ ಮಾಡಿದ್ರು. ಎಷ್ಟೊಂದು ಸತಿ ಮಾಡಿದ್ರು, ಆದರೆ ನಮಗೆ ಯಾವುದೇ ಲೆಟ್ರ್ ಬಂದಿಲ್ಲ ಅಲ್ಲೇ. ಇಲ್ಲಪ್ಪ ಬಂದಿಲ್ಲ, ಯಾವುದು ಬಂದಿಲ್ವಲ್ಲ, ಲೆಟ್ರ್ ಗಿಟ್ರ್ ಯಾತು ಬಂದಿಲ್ಲಪ್ಪ. ಪೋಸ್ಟ್ ಅಯ್ಯಪ್ಪನ ಕೇಳ್ಬೇಕಾಯ್ತು ಹೋಗಿ, ಅಲ್ವೇನ ಯಾಕ ಹೋಗಿ ಅಯ್ಯಪ್ಪನ ಕೇಳಿದ್ರೆ ಗೊತ್ತಾಗೋದು. ತಿಂತಕ ಎಲ್ಲಿರ್ತಾರ ಅವ್ರು ಹೋಗಿರ್ತಾರ ಅದೇನು ಎದ್ದಕ್ಕೆ ಕೇಳಿರಿ ಇನ್ನೇನು ಮಾಡೋಕ್ಕಾಗತ್ತೆ. ಎದ್ದಾಗಲೇ ಕೇಳ್ಬೇಕಾಯ್ತು, ನೀವು ಕೇಳಂಗಿದ್ರಿ ತಿಂತಕ್ಕೆ ಎಲ್ಲಿರ್ತಾರಪ್ಪ ಕೇಳಬೇಕಾಗಿತ್ತು. ಆದರೆ ಇವಾಗ ಮಾಡಿದ್ದಾರೆ ಅವ್ರು ಸರ್, ಬೆಳಿಗ್ಗೆ ಕಾಲ್ ಮಾಡಿದ್ರು, ಸಾಯಂಕಾಲ ಅಷ್ಟೊತ್ತಿಗೆ ನಿಮಗೆ ರಿಸೀವ್ ಆಗುತ್ತೆ ಅಂತ ಅಂದರು. ನಾವು ಇವತ್ತು ಬಂದರೂ ಬರ್ಬೋದು ಅಂತ ನೋಡ್ತಿದ್ವಿ. ಏನು ಮಾಡೋದು ಇವಾಗ? ಯಾತ ಮಾತಾಡ್ತೀರಾ? ಯಾತ ಪೋಸ್ಟಿಗೆ ಬರ್ಬೇಕಾಯ್ತಂತೆ, 1,00,000 ದುಡ್ಡು ಚೆಕ್ಕಿಂದ ಕಳಿಸಿದ್ರಂತೆ, ಪೋಸ್ಟಿಗೆ ಮಾಡ್ಯಾರಂತೆ. ಅದಕ್ಕೆ ಬಂತೇನಪ್ಪ ಅಂತೇಳಿ ಅವರು ಫೋನ್ ಮಾಡಿದ್ರಂತೆ ಧನುಗೆ. ಅದಕ್ಕೆ ಹೇಳ್ತಿದ್ದ, ಇಲ್ಲ ಬಂದಿಲ್ಲ ಅಂತ ಮಾತಾಡ್ತಿದ್ದು. ತಲಾಕ್ 55,000 ಚೆಕ್ ಕಳಿಸ್ಯವ್ರಿ. ಚೆನ್ನಾಗಿ ಓದ್ಯಾರ ಕಣ್ಲಸ್ ಮಕ್ಕ ಬಾಲಣ್ಣನ ಮಕ್ಕಳು. ಬಾಲಪ್ಪ ಹೆಂಗ ಚೆನ್ನಾಗಿ ಓದ್ಯಾರ ಕಣಪ್ಪ, ನಿನ್ನ ಮಕ್ಳು ಇಬ್ರು ಖುಷಿ ಆಗುತ್ತೆ. ಹಿಂಗೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಕ್ಕ ನಿಮ್ಮಪ್ಪ ನಿಮ್ಮಮ್ಮನ ಚೆನ್ನಾಗಿ ನೋಡಿ ಕೇಳಪ್ಪ. ಮತ್ತೆ ನಮ್ಮ ಹುಡುಗರು ಹಿಂಗೆ ಓದಾವು. ನನಗೂ ಅವಾಗ ಭಾಳ ಸಂತೋಷ ಆಗೋದು. ಅವಾಗ ಚೆನ್ನಾಗಿ ಹೋಗ್ತಾರೆ ಹುಡುಗರು ಅಂತೇಳಿ ಹೇಳ್ದಾಗ ತಂದೆ ತಾಯಿಗೆ ಆಗೋ ಅಷ್ಟು ಖುಷಿ ಇನ್ನು ಬೇರೆ ಇನ್ನೆರಡು ಏಟು ದುಡ್ಡು ಕೊಟ್ಟರು ಅಂತ ಖುಷಿ ಸಿಗಲ್ಲ. ನಾವು ಹಂಗೆ ಅವಾಗ ಹೋದಾಗ ಚೆನ್ನಾಗಿ ಓದ್ತಾರೆ, ಬಡವರಾದರೂ ಚಿಂತೆಕಿಲ್ಲ, ಚೆನ್ನಾಗಿ ಓದಿಸಿದ್ಯಾ ಶಾಂತಮ್ಮ ಮಕ್ಕಳನ್ನ ಅಂತ ಅಂದಾಗ ನನ್ನ ಮನಸ್ಸಿಗೆ ಎಲ್ಲಿಲ್ಲದ್ದು ಖುಷಿ ಆಗುತ್ತೆ. ಕಷ್ಟಪಟ್ಟಿರೋದೆಲ್ಲ ನನಗೆ ಇದಾಗ್ತಿತ್ತು, ಕಷ್ಟಪಟ್ಟಿರೋದೆಲ್ಲ ನನ್ನ ಮನಸ್ಸಿಂದ ಹೋಗ್ತಿತ್ತು ಬಿಡು. ಅಲ್ಲ ನನಗೆ ಒಂದೇ ಒಂದು ಡೌಟು, ಲೆಟ್ರು ಬಂದಿರಬೇಕು ಇವತ್ತು ಸಾಮಾನ್ಯ. ನಮ್ಮ ವೆಂಕಟೇಶ್ ಸರ್ ಹೇಳಿದ್ರಲ್ಲ ಬಂದಿದೆ ಕಣಮ್ಮ ಇವತ್ತು ಬಂದೈತೆ ಅಂತ ಹೇಳಿದ್ದಾರೆ. ಆದರೆ ಅದು ಆ ಮನೆ ತಕ್ಕೇನಾದ ಹೋಗಿರ್ಬೇಕೇನೋ ಅಂತ ನನಗೆ ಡೌಟ್ ಬಂದೈತೆ ಕಣ್ಲಕ್ಷ್ಮ ಅಜ್ಜಿ. ಅಲ್ಲಿಗೆ ಏನಾದರೂ ಹೋಗಿರ್ಬೇಕು ಅಂತ ನನಗೆ. ಯಾಕಂದ್ರೆ ನಾವೆಲ್ಲ ಅಡ್ರೆಸ್ಸನ್ನು ನಾವು ಫಸ್ಟ್ ಹಳೆ ಮನೆಯಲ್ಲೆಲ್ಲ ಇದ್ದಿದ್ದು, ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ನಾವು ಜೊತೆಗೆ ಇದ್ವಲ್ಲ, ಮೊನ್ನೆ ಈ ಕಡೆಯಿಂದ ಈ ಕಡೆಗೆ ಬಂದಿರೋದು. ಅದಕ್ಕೆ ನಾವು ಅಡ್ರೆಸ್ ಎಲ್ಲ ಅಲ್ಲಿಗೆ ಕೊಟ್ಟಿದ್ವಿ, ನಮ್ದು ಆಧಾರ್ ಅಡ್ರೆಸ್ ಎಲ್ಲ ಅಲ್ಲೇ ಐತೆ. ಅದಕ್ಕೇ ಅಲ್ಲಿಗೆ ಹೋಗಿರ್ಬೇಕು ಅಂತ ನನಗೆ. ಈಗ ನಮ್ಮ ಅಪ್ಪನ ಅಡ್ರೆಸ್ ಕೊಟ್ಟಿರ್ತೀವಲ್ಲ ಅಲ್ಲಿಗೆ ಹೋಗೈತೇನೋ ಅಂತ ನನಗೆ ಅನ್ನಿಸ್ತಾಯ್ತು. ಅವರಂತೂ ಹೋಗಿದ್ರು ಕೊಡಲ್ಲಪ್ಪ. ಕೊಡಲ್ಲ ಬಿಡು, ಅವ್ರು ಕೊಡಲ್ಲ, ಅಲ್ಲಿಗೆ ನನಗೆ ಕೊಟ್ಟಿರ್ತಾಳೆ. ಅದಕ್ಕೆ ಕೇಳೋಣ, ಬರಲಿ ಪೋಸ್ಟ್ ಮ್ಯಾನು ಬಂದಾಗ ಕೇಳೋಣ ಪೋಸ್ಟ್ನ ಅಯ್ಯಪ್ಪನ. ಅವ್ರು ಮಾತ್ರ ಕೊಡಲ್ಲ ಕಣಮ್ಮ, ಅವ್ರ ಕೈಗೆ ನಾನು ಹೋಗಿದ್ರೆ ಅದು ಅಲ್ಲಿಗೆ ಹೋಗಿರುತ್ತೆ. ನಮ್ಮ ಮಾಮಂತಾಗ ಹೇಳ್ಬೇಕು. ನಮ್ಮ ಮಾಮ ನಮ್ಮ ಮಗನ ಮೇಲೆ ಅಂದರೆ ಬೋಲ್ ಆಸೆ ಪಡುತ್ತೆ. ನಮ್ಮ ಮಾಮನ ಕೊಟ್ಟು ಹೇಳ್ಬೇಕು, ನಮ್ಮ ಹಿಂಗೆ ನೋಡಿ ಹಿಂಗೆ ಕೊಟ್ಟವ್ರೆ ಅಂತೇಳಿ ಹೇಳ್ಬೇಕು. ಮತ್ತೆ ಹೇಳ್ರಿ ಆ ಚೇರ್ಮನ್ ಸಣ್ಣಪ್ಪಣ ಇಂತಾಗೆ ಹೇಳಿರಿ ಕೇಳುತ್ತೆ ಹೋಗಿ. ನಮ್ಮ ಅಣ್ಣಗೆ ಮೊಮ್ಮಗಂದ್ರೆ ಬೋಲ್ ಆಸೆ ಎಲ್ಲ ಕೇಳಿದ್ರು ಕೇಳ್ಬೋದು. ಓದೋದು ಇಂಥವೆಲ್ಲ ಅಂತಂದರೆ ನಮ್ಮ ತಾತಗೆ ಒಂಥರ ಬೋಲ್ ಇಷ್ಟ. ಈ ಥರ ಅಂದರೆ ನಮಗೆ ಆಸೆ ಪಡುತ್ತೆ, ಚೆನ್ನಾಗಿ ಓದ್ತಾರೆ ಅಂತ. ನಮ್ಮ ಅಜ್ಜಿ ಏನೋ ಆಸೆ ಪಡಲ್ಲ, ನಮ್ಮ ತಾತ ಬೋಲ್ ಆಸೆ ಪಡುತ್ತೆ. ಅಪ್ಪಯ್ಯ ನನ್ನ ಮಕ್ಳ ಮೇಲೆ ನನ್ನ ಮೇಲೂ ನನ್ನ ಹೆಂಡತಿ ಮೇಲೂ ಇಲ್ಲ ಅಂದ್ರೂ ನನ್ನ ಮಕ್ಳ ಮೇಲೆ ಆದ್ರೂ ಸ್ವಲ್ಪ ಐತೆ ಅವ್ರಿಗೆ ಪ್ರೀತಿ. ನಮ್ಮ ಅಪ್ಪಗೆ ಭಾಳ ಐತೆ, ನನ್ನ ಮಕ್ಳ ಮೇಲೆ ಬೋಲ ಆಸೆ ಪಡುತ್ತೆ. ಅದಕ್ಕಾಗಿ ನಮ್ಮ ಅಪ್ಪಗೆ ಹೇಳ್ಬೇಕು, ಹೇಳ್ರಿ ಇಬ್ಬರು ಹೋಗಿ ತಾತ ಹಿಂಗೆ ಬಂದೈತೆ ಕಣ್ತಾತ ನೋಡ ಅವ್ರ ತಕ್ಕಿ ಹೋಳಿ ಇಸ್ಕೊಂಡು ಕೊಡು ಅಂತೇಳಿ ಹೇಳು. ಅದೇನು ಎಕ್ಸಾಮಿಂದು ಏನು ಎಲ್ಲ ಹೇಳಿರಲ್ಲ. ಅದು ಎಕ್ಸಾಮಿಂದು ಅದೆಷ್ಟೋ ಡೇಟ್ ಲಾಸ್ಟ್ ಡೇಟ್ ಐತೆ ನೋಡಿಬಿಟ್ಟು ಅದು ಎಕ್ಸಾಮ್ ಅಟೆಂಡ್ ಮಾಡಿರಿ ಅಂತೇಳಿ ಫೋನ್ ಮಾಡಿದರು. ಅದು ರಿಸೀವ್ ಆಗಿದೆ ಪೋಸ್ಟಿಗೆ ಅಂತೇಳಿ ಹೇಳಿದ್ರು. ಅದಕ್ಕಾಗಿ ಯಾವುದಾದ್ರೂ ಒಂದು ಎಕ್ಸಾಮ್ ಬರೆದ್ರೆ ಏನೋ ಒಂದು ಆಗುತ್ತಲ್ಲ ಅಂಬದಕ್ಕೋಸ್ಕರ ಅಷ್ಟೇ. ಅದೇನೋ ಎಕ್ಸಾಮು, ಅದರಲ್ಲಿ ನಿಮಗೆ ಜಾಸ್ತಿ ಪರ್ಸೆಂಟೇಜ್ ಎಲ್ಲ ಇರೋದ್ರಿಂದ ಬೇಗ ಕೆಲಸ ಆಗೋ ಸಾಧ್ಯತೆ ಇರುತ್ತೆ. ಅವು ಎಕ್ಸಾಮ್ ಅಟೆಂಡ್ ಮಾಡಿ ಅಂತೇಳಿ ಹೇಳಿದರು. ಅದಕ್ಕೆ ಅವು ಎಕ್ಸಾಮ್ ಅಟೆಂಡ್ ಮಾಡ್ಬೇಕಂದ್ರೆ ಇವಾಗ ಹೆಂಗೆ ಮಾಡೋಣ? ಅಲ್ಲಿಗೆ ಹೋಗೈತೆ, ಖಂಡಿತ ಅಲ್ಲಿಗೆ ಹೋಗಿರೋದದು. ಚೇರ್ಮನ್ ಸಣ್ಣ ಪಡೆ ಅಂತಾಗೆ ಮಾತಾಡ್ರಿ. ನನ್ನ ಮಕ್ಳಂತ ನಿಮ್ಮನ್ನ ಬೋಲ ಆಸೆ ಪಡುತ್ತೆ, ಚೆನ್ನಾಗಿ ಓದ್ತಾರೆ ಅಂತ ಎಲ್ಲ ತಾವು ಹೇಳುತ್ತೆ. ನಿಮ್ಮ ತಾತಂತಾಗ ಹೇಳ್ರಿ, ನಿಮ್ಮ ತಾತಂತಾಗ ಹೇಳಿರಿ ಕೇಳುತ್ತೆ. ಅವರಂತೂ ಕೊಡಲ್ಲಪ್ಪ. ಅಲ್ಲಿಗೆ ಹೋಗಿರೋದು ಹಂಗಾರೆ ಅದು ಅವರಂತೂ ಕೊಡಲ್ಲ. ಅದೇನೇನು ಮಾಡ್ತಾರ ಗೊತ್ತಿಲ್ಲ, ಬಂದಿರುತ್ತೆ ಅವ್ರು ಮಾತ್ರ ಕೊಡಲ್ಲ ಏನೇ ಅಂದ್ರೂ. ನಮ್ಮ ತಾತಂತ ಮಾತಾಡಿ ಫಸ್ಟು ನಮ್ಮ ತಾತಗೆ ಹೇಳ್ಬಿಟ್ಟು ಈ ವಿಷಯನ ಹೇಳ್ಬೇಕು. ಅವಳು ಎಂಥವಳು ಕೊಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ಅವ್ರು ನಮಗೆ ಏನೇ ಅಂದರೂ ಕೊಡಲ್ಲ. ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ, ನಮ್ಮ ಮೇಲೆ ನಾವು ಚೆನ್ನಾಗಿ ಓದಿ ಚೆನ್ನಾಗಿ ಏನೋ ಒಂದು ಮಾಡ್ತಾ ಇರೋದಕ್ಕೆ ನಮ್ಮ ನೋಡಿ ಸಹಿಸ್ಕೊಳ್ತಾ ಇಲ್ಲ. ನಿಮ್ಮ ತಾತಂತ ಮಾತಾಡಮ್ಮ, ಹೋಗಿ ಹೇಳಿರೆ ಕೊಡಿಸ್ಬೋದು ನೋಡಿ ಅಂತ ಕೆಲಸ ಆಗೈತಿ. ಹೋಗತ್ತ ಪಾಪ ಚೆನ್ನಾಗಿ ಓದಿದ್ರಂತ ಯಾರಾನ ಕಳಿಸ್ಯವ್ರಲ್ಲಿ ಚೆಕ್ಕ ಕೊಟ್ಟವ್ರಿ. ನಮ್ಮ ಸರು ವೆಂಕಟೇಶ್ ಸರು ಅಲ್ಲಿ ಎಲ್ಗೋ ಹೋಗಿ ಅವ್ರು ಯಾರ ಹತ್ರ ನಾನು ಹಾಕಿಸ್ಕೊಂಬರ್ತೀನಿ, ಇಬ್ರಿಗೂ 55,000 ಕೊಡ್ತಾರೆ ಅಂತ ಹೇಳಿ ಅವರು ಏನೋ ಹೇಳಿ ಕೊಡಿಸಿರೋದದು. ಅದಕ್ಕೇ ಪೋಸ್ಟ್ ಮಾಡ್ತೀನಿ ಅಂತೇಳಿ ಅವರು ಪೋಸ್ಟ್ ಮಾಡಿದ್ದಾರೆ. ಅದು ಪೋಸ್ಟಿಗೆ ಪೋಸ್ಟಿಗೆ ಕಳಿಸಿ ಈ ರೀತಿ ಬರಬೇಕಾಗಿತ್ತು ನೋಡಿ. ಪೋಸ್ಟಿಗೆ ಕಳಿಸಿದ್ರೆ ಯಾವುದೇ ಇದಿರಲ್ಲ, ಸರಿ ತಲುಪುತ್ತೆ ಅಂತೇಳಿ ಅಡ್ರೆಸ್ ಹಾಕಿ ಕಳಿಸವ್ರಿ. ಅಲ್ಲಿಗೆ ಹೋಗಿರ್ಬೇಕು ಅಂತ ಅನ್ನಿಸ್ತೈತೆ ನನಗೇನೋ ಸಾಮಾನ್ಯ. ಅವರೇ ತಗೊಂಡು ಏನೋ ಮಾಡಿರ್ತಾರೆ,
ಕೊಡ್ತಾರೆ. ಈಗ ತಾತನ ಹತ್ರ ಈ ವಿಷಯ ಮಾತಾಡಬೇಕು, ತಾತಗೆ ಹೇಳ್ಬೇಕು. ಇವ್ರು ಇಬ್ಬರಳು ಹೋಗಿ ಕೇಳೋಗ್ರು ಹೋಗಿ. ಏನು ಮಾತಾಡ್ಸಿಲ್ಲ ನಿಮ್ಮ ಅತ್ತಮ್ಮಗಳು? ನಾವು ಅವ್ರನ್ನ ಯಾಕೆ ಮಾತಾಡ್ಸೋಣ ಅಜ್ಜಿ, ಅವ್ರನ್ನ ಯಾಕೆ ಮಾತಾಡ್ಸಕ್ಕೆ ಹೋಗೋಣ, ನಾವೇನು ಕೆಲಸ ಇಲ್ದಲ್ಲ ಸುಮ್ಮನೆ ಮಾತಾಡ್ಸಿದ್ರೆ ಇವಾಗ ಸುಮ್ಮನೆ ಕಷ್ಟ. ಸುಮ್ಮನೆ ನೀವು ಯಾರು ನಮ್ಮನ್ನು ಮಾತಾಡ್ಸೋಕ್ಕೆ ಹೆಂಗೆ ಹಿಂಗೆ ಅಂತ ಇಲ್ಲೋದು ಇದು ಮಾಡ್ತಾರೆ. ಅದೇ ಮಾತಿ, ಸುಮ್ಮನೆ ಯಾಕೆ ಮಾತಾಡ್ಸಕ್ಕೆ ಹೋಗ್ಬೇಡಿ, ಸುಮ್ಮನೆ ಹೋಗ್ರಿ. ನೋಡು ನಮ್ಮ ಹುಡುಗರು ಓದೇನಿಟ್ಟು ಚೆನ್ನಾಗಿ ಮುಂದಕ್ಕೆ ಬಂದಿರೋದಕ್ಕೆ ಅದಕ್ಕೂ ಸಹಿಸ್ಕೊಂಬಕ್ಕಲ್ಲ. ಮಕ್ಕಳು ಚೆನ್ನಾಗಿ ಓದ್ತವೆ ಅಂತ ಒಟ್ಟು ಹುರ್ಕೊಂತಾಳೆ ಅವಳು ಹೋದ್ಮ. ಅವ್ರ ಮಕ್ಳು ಓದಿಲ್ಲಕ್ಕೆ ನಾವೇನು ಮಾಡೋಣಮ್ಮ? ನಿಮ್ಮ ಮಕ್ಳೇನೇ ಚೆನ್ನಾಗಿ ಓದಲಿ, ನಿನ್ನ ಮಕ್ಳೇನೇ ಕೆಲಸ ತಗೊಂಬ್ಲಿ. ನಮ್ಮ ಮಕ್ಳೇನು ಕೆಲಸ ತಗೊಂಬದು ಬೇಡ, ಅವ್ರೇನು ಇದು ಮಾಡೋದು ಬೇಡ. ಹಂಗೆ ಹಿಂಗೆ ಅಂತ ಅಯ್ಯೋ ಎಷ್ಟು ಇದು ಮಾಡ್ತಾಳಮ್ಮ ತಾಯಿ. ಅಯ್ಯೋ ಅಪ್ಪ ಭಾಳ ಇದು ಮಾಡ್ತಾಳೆ. ಸುಮ್ಕಿರಿ, ಏನಾನ ಮಾಡ್ಕೊಂಬ್ಲಾಳ ಇವಾಗ. ಸುಮ್ಮನೆ ನಿಮ್ಮ ಪಾಡಿಗೆ ನೀನು ಬದುಕೇನ ಬಾಳೆನ ಮಾಡ್ಕೊಂಬತ್ ಕಲೀರಿ ಅಷ್ಟೇನೆ. ನೋಡಿ ಇವಾಗ ಹೋಗಿ ಅವರೇ ಇಸ್ಕೊಂಬತ್ತಾರೆ ಅವ್ರ ತಾತಂತಾಗ ಹೇಳಿ, ಅವ್ರ ತಾತಗೆ ಹೇಳ್ತಾರೆ, ಅವ್ರ ತಾತ ಹೋಗಿ ಕೇಳೋದು ಸುಮ್ಮನಿರು. ಅಂದರೆ ಪೋಸ್ಟ್ ನಾಯಪ್ಪನ ನಂಬರ್ ಇದ್ದರೆ ಇಸ್ಕೊಂಡು ಮಾಡ್ಬೋದಾಗಿತ್ತು. ಯಾರ ತಗ ಪೋಸ್ಟ್ ನಾಯಪ್ಪನ ನಂಬರ್ ಇದ್ರೆ ಇಸ್ಕೊಂಡು ಮಾಡ್ರಿ. ನಮ್ಮಂತಾಗೇನ ಇರ್ಬೇಕೇನಪ್ಪ. ನಮ್ಮ ಮನೆಯಾಗೆ ನಮ್ಮ ಪ್ರೀತಿತಾಗೇನ ನಮ್ಮ ಪ್ರೇಮಂತಾಗ ಇರ್ಬೇಕೇನಪ್ಪ. ನಮ್ಮ ಪ್ರೇಮ ಯಾತ ಕೊಡ್ತಾಳೆ ನಮ್ಮ ಹುಡುಗರ್ಗೆ ದುಡ್ಡ ತಿಂಗಳನ್ನ ಇಕ್ಕೊಂಡವಳು ಪೋಸ್ಟ್ ನಾಯಪ್ಪನ ನಂಬರ ಇಕ್ಕೊಂಡವಳಿ. ಯಾತ್ಕನ ಮಾಡ್ತಾಳೆ ಹಿಂಗೆ, ಅಣ್ಣ ಹಿಂಗೆ ಫೋನ್ನ ಕಳಿಸ್ತೀನಿ ಇಲ್ಲಾಂದ್ರೆ ಕೊಟ್ಟಕ್ಕೆ ಅಂತ ಕೊಟ್ಟಕ್ಕಾಗು ಹೋಗಾಕು ಇದೆಯಾ ಇಲ್ವಾ ಬಂದ ಅಂತ ಹೇಳಿ ಕೇಳಕ್ಕೆಲ್ಲಾನು ಇಕ್ಕೊಂಡವಳು ನಮ್ಮ ಪ್ರೇಮ ಅಂತಾಗ ಏನಾನ ಐತೇನ. ಯಾಕಂದ್ರೆ ಹುಡುಗಿದು ಅದು ಯಾತ ಕೊಡ್ತಾಳೆ ದುಡ್ಡವಳು. ತಿಂಗಳ ಅದು ಯಾತನ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತೇಳಿ ಯಾತ ಮಾಡಿಸವಳೆ. ತಿಂಗಳ ಒಂದು 2,000 ಕೊಡ್ತಾಳೆ ಹುಡುಗಿಗೆ ಮುಂದೆ, ಅದೆಲ್ಲ ಅದಕ್ಕೆ ಆಗುತ್ತೆ ಅಂತೇಳಿ ತಿಂಗಳ 2,000 ಕೊಡ್ತಾಳೆ. ಅದೇ ನಂಗೆ ಅದು ಪ್ರೇಮಂತಾಗ ಇಸ್ಕೊಂಡು ಮಾಡಿಸಿದ್ರೆ ಆಯ್ತು ಹೇಳು. ಪ್ರೇಮಂತಾಗೆ ಇವಾಗ ನಂಬರ್ ಇಸ್ಕೊಂಡು ಫೋನ್ ಮಾಡಿಸ್ತೀನಿ. ಫೋನ್ ಮಾಡಿಸಿ ಅದಲ್ಲಿ ಏನಂತಾರೆ ನೋಡೋಣ. ಅದ್ರಲ್ಲಿ ಹೋಗಿ ನಮ್ಮ ಮಾಮಂತಾಗೆ ನಾನೇ ಹೇಳ್ಬತ್ತೀನಿ, ಮಾಮ ಹಿಂಗೆ ಕಣ್ ಮಾಮ ಅಂತೇಳಿ ಹೋಗಿ ಹೇಳ್ಬತ್ತೀನಿ. ಅದು ನಾವು ಹೇಳಿದ್ರೆ ಸಿಟ್ಟು ಮಾಡ್ಕೊಂಬತ್ತೆ ಹುಡುಗರ್ನಾದ್ರೇ ಅದು ಭಾಳ ಇದು ಮಾಡುತ್ತೆ. ಓದೋ ವಿಷಯದಾಗ ಮಾತ್ರ ಹುಡುಗರ್ಗೆ ಇದು ಮಾಡೋಕ್ಕೆ ಹೋಗಲ್ಲ. ಅದು ಚೆನ್ನಾಗಿ ಓದ್ತಾರಪ್ಪ ನನ್ನ ಮೊಮ್ಮಕ್ಕಳು ಅಂಬತ್ತು. ನನ್ನ ಮೊಮ್ಮಗ ಅಂಬೋದು ಐತೆ ಆಸೆ. ನನ್ನ ಮೊಮ್ಮಗ ಅಂತ ಗಂಡು ಹುಡುಗ ಅಂತ ನಮ್ಮ ಪಾಪನ ಮೇಲೆ ಒಂದಿಟ್ಟು ಆಸೆ ಐತಿ. ನಮ್ಮ ಅತ್ತಿಗಿಲ್ಲ. ನಮ್ಮ ಅತ್ತಿಗೆ ಹುಡುಗರ ಮೇಲೆ ಆಸೆ. ನಮ್ಮ ಹುಡುಗರ ಮೇಲೆ ಏನು ಆಸೆ ಇಲ್ಲ. ನಮ್ಮ ಹುಡುಗರ ಮೇಲೆ ಬೋಲಾಸೆ ಐತೆ. ನಮ್ಮ ಪಾಪನ ಮೇಲೆ, ನಮ್ಮ ದೊನ ಮೇಲೆ. ಹಂಗಾಗಿ ಹೋಗಿ ಫೋನ್ ನಂಬರ್ ಇಸ್ಕೊಂಡು ಮಾಡಿಸಿ ಹೋಗ್ತೀನಿ ತಡೆಯಲ್ಲಿ. ಅವರು ಹೇಳ್ತಿರ್ತಾರಲ್ಲ ಅವ್ರ ತಾತಂತಾಗೆ ಹೋಗ್ತೀನಿ. ಅದಲ್ಲ ನಾನು ಇವಾಗ ಹೋಗಿ ನಮ್ಮ ಪ್ರೇಮಂತ ಮಾಡಿಸ್ತೀನಿ ಫೋನ್. ಈಗಳಪ್ಪ ಹಿಂಗೆ ಅವ್ರ ಮಂತಾಗೆ ಒಂದು ಲೆಟ್ರ್ ಕೊಟ್ಟೇನಪ್ಪ ಅಂತಂದ್ರೆ ಅವನು ವಾಸ್ಪ ಬಂದವನಿ. ವಾಳಬ್ರಾಗಿದ್ರೆ ಕೊಟ್ಟೋಗ್ತಿರ್ಲಿಲ್ಲ. ವಾಸ್ಪ ಅಲ್ಲ ಗೊತ್ತಿಲ್ಲ ಅನ್ಸುತ್ತೆ ಪಾಪ, ಅಲ್ಲೇ ಕೊಟ್ಟೋಗಿರ್ತಾನೆ. ಇದೇ ಚೇರ್ಮನ್ ಸಣ್ಣಪ್ಪ ಅವರು ಬಾಲಣ್ಣವ್ರ ಮನೆ ಇದೆ ಅಂತ ಕೇಳ್ತಾರೆ, ಕೊಡ್ತಾರೆ. ಅದಕ್ಕೇನೆ ಇಲ್ಲೇ ಕೇಳ್ತಾರೆ ಬಾಲಣ್ಣ ಅಂತ ಹೇಳಿ ಕೇಳಿದಾಗ ಅಲ್ಲೇ ಹೇಳಿ ತೋರಿಸಿರ್ತಾರೆ ಯಾರಾದ್ರೂ. ಅವನು ಆದರೂ ಅದೇ ಅಂತ ಬಂದಿರ್ತಾನೆ. ಇವಾಗ ಅವಳು ಬಂದಮೇಲೆ ಯಾತು ಏನು ಎತ್ತಾಗ ಬಂದೈತಲ್ಲ ನಮಗೆ ಅಂತ ಇಸ್ಕೊಂಬಂದಂಗಂತೂ ಬಿಡಲ್ಲ. ಮೊದಲೇ ಕಾತ್ಕೊಂಡಿರ್ತಾನೆ. ಯಾತ ನನಗೆ ಸಿಕ್ಕಿ ಸಾಕಪ್ಪ ಅಂತೇಳಿ ಕಾತ್ಕೊಂಡಿದ್ರು. ಅದೇ ಮತ್ತೆ ಎಂಥ ಕೆಲಸ ಆಗುತ್ತೋ ಹೋಗತ್ತ. ಅಯ್ಯೋ ಬಿಡಕ್ಕಾಗ್ತ, ಸಿಗ್ಬೇಕು ಅಂಬದಿದ್ರೆ ಸಿಗುತ್ತೆ. ಆಗ ನನ್ನ ಮಕ್ಕಳು ಕಷ್ಟಪಟ್ಟು ಓದೇವ್ರೆ. ದೇವ್ರ ಪರಮಾತ್ಮ ಕಷ್ಟಪಟ್ಟವ್ರಿಗೆ ಏನು ಕೊಡಬೇಕು ಅಂತ ನೋಡ್ತಿರ್ತಾನೆ. ಕಷ್ಟಪಟ್ಟಿರೋರಿಗೆ ಹೆಂಗಪ್ಪ ಒಳ್ಳೇದು ಮಾಡಬೇಕು, ಕಷ್ಟಪಟ್ಟವ್ರಿಗೆ ಯಾವತ್ತಿದ್ರು ಒಳ್ಳೇದು ಮಾಡೇ ಮಾಡ್ತಾನೆ ದೇವರು. ಯಾವತ್ತೂ ಕೈ ಬಿಡಲ್ಲ. ಯಾರಿಗೆ ಎಷ್ಟು ದಕ್ಕಿಸ್ಬೇಕು ಅಷ್ಟು ದಕ್ಕಿಸ್ತಾನೆ. ಈಗ ಏನೇ ಅಂದ್ರೂ ಮನುಷ್ಯನಿಗೆ ನಾವು ಎಷ್ಟೇ ಇದು ಮಾಡಿದ್ರು ಅದು ಎಷ್ಟು ಹತ್ಬೇಕು ಅಷ್ಟೇ ಹತ್ತದು. ಏನೇ ಆಗಲಿ, ಈಗ ನೀರು ಹಚ್ಕೊಂಡು ಉಳ್ದಿದ್ರು ಅಷ್ಟೇ ಹತ್ತದು, ಎಣ್ಣೆ ಹಚ್ಕೊಂಡು ಉಳ್ದಿದ್ರು ಅಷ್ಟೇ ಹತ್ತದು. ಚೆನ್ನಾಗೇ ಇವಾಗ ಏನು ಮಾಡ್ಬೇಕೋ ಅದೇ ಆಗೋದು. ಸುಮ್ಮನೆ ನಾವು ಅತಿ ಆಸೆ ಬೀಳಬಾರ್ದು ಯಾವುದಕ್ಕೂ. ಅದೀಗ ಅದು ನಮಗೆ ಸಿಗಬೇಕು, ಅದೊಂದು ಲಕ್ಷ ಗೌರ್ಮೆಂಟಿಂದು ಬಂದಿರೋ ದುಡ್ಡು ಸಿಗಬೇಕು ಅನ್ನೋದಿದ್ರೆ ಸಿಗುತ್ತೆ. ದೇವರ ಮನೆಯೆಲ್ಲ ಒಂದು ಕಡೆಗೆ ನಮ್ಮ ಹುಡುಗರು ಸಿಗಂಗೆ ಮಾಡ್ತಾನೆ. ಇಲ್ಲ ಅಂತಂದರೆ ಇಲ್ಲ ಅಷ್ಟೇ ಬಿಡಕತ್ತ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಬನ್ನತ್ತ ನೀವೇ ಮಾಡೋಕ್ಕಾಗುತ್ತೆ. ಹಂಗೆ ಇರ್ಬೇಕು ಮತ್ತೆ. ಅದನ್ನೇ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಇಲ್ಲಾಂದ್ರೆ ಹಂಗೆ ಯೋಚನೆ ಮಾಡ್ಬೇಕಷ್ಟೇ. ನೋಡೋದ್ರಲ್ಲ ವೀಕ್ಷಕರೇ, ಇವಾಗ ಬಾಲನ ಮಕ್ಕಳಿಗೆ ಯಾತ ಪಾಪ ಬಂದೈತೆ ಪೋಸ್ಟಿಗೆ ಬಂದಿಲ್ಲ. ಅದಕ್ಕೆ ಇವಾಗ ಬಂದಿಲ್ಲ ಅಂತ ಪರದಾಡ್ತಾ ಇದ್ದಾರೆ. ಪೋಸ್ಟಿಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರ ತಾತಗೆ ಹೇಳ್ತೀನಿ ಅಂತೇಳಿ ಹೋಗ್ಯವ್ರಿ. ನೋಡ್ಬೇಕದೆಲ್ಲ ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.